ವಾರಕ್ಕೊಮ್ಮೆ ಅಮೌಂಟ್ ಹಾಕ್ತಾರೆ ನಮ್ಮ ಅಕೌಂಟ್ಗೆ. ಅವರೇ ಬಂದು ಅವರೇ ಕಾಯಿಪಲ್ಲೆ ಹೋಗ್ತಾರಲ್ಲ, ಅಲ್ಲಿ ಹೋಗಿ ತೊಗೊಂಬ ಅಲ್ಲಿ ಹೋಗಿ ಕಟಾವು ನಮ್ದು, ಖರ್ಚೆಲ್ಲ ನಮ್ದು. ತರಕಾರಿ ಮಾಡಿದ್ರೆ ಸ್ವಲ್ಪ ಕೈಲಿ ದುಡ್ಡು ಆಡುತ್ತೆ. ಖರೀದಿ ಮಾಡಿ ಬೆಳಗಾಮು, ಬಾಂಬೆ, ಸೂರತ್, ಹೈದರಾಬಾದ್ ಸಾಂಪ್ರದಾಯಿಕ ಬೆಳೆಯನ್ನು ತೆಗೆದುಹಾಕಿ ವಾಣಿಜ್ಯ ಬೆಳೆಗಳನ್ನ ಇಂಪ್ರೂವ್ ಮಾಡ್ರಿ. ವಾಣಿಜ್ಯ ಅವ್ರಿಗೂ ಅನುಕೂಲ ಆಗಲಿ, ನಿಮಗೂ ಒಂದು ಬಿಸ್ನೆಸ್ ಬೆಳಿತೈತಿ. ಹೌದು ಸರ್. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಬಂದಿದ್ದೀವಿ ನೇಸರ್ಗಿ ಗ್ರಾಮದ ರೈತರ ಹೊಲದಲ್ಲಿ. ಅವರು ವಾಣಿಜ್ಯ ಬೆಳೆಯನ್ನು ಬೆಳೆದು ಯಶಸ್ವಿಯಾಗಿ ಮಾರುಕಟ್ಟೆಗೆ ಹೋಗದೆ ಅವರ ಹೊಲದಿಂದನೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವರ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದರೆ ಈ ವಿಡಿಯೋದಲ್ಲಿ ತಿಳಿಯಿರಿ. ನಿಮಗೂ ಕೂಡ ಈ ರೀತಿಯ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಇದೆ, ಇವರಿಗೆ ಸಂಪರ್ಕಿಸಬಹುದು. ಅವರ ನಂಬರ್ ಕೂಡ ಈ ವಿಡಿಯೋದಲ್ಲಿ ಕೊಡುತ್ತೇವೆ. ಬನ್ನಿ ಅವರನ್ನು ಮಾತಾಡಿಸೋಣ, ಅವರ ಮಾತಿನಲ್ಲಿ ಎಲ್ಲವನ್ನು ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಪರಿಚಯ ತಿಳಿಸಿ ಸರ್. ಸರ್, ನಾನು ಬಾಳೋ ಗುಜನಟ್ಟಿ ಅಂತೇಳಿ, ಬೆಳಗಾವಿ ಜಿಲ್ಲಾ ಬೈಲೊಂದು ತಾಲೂಕು, ನೇಸರಿ ಗ್ರಾಮ. ನಮ್ಮ ಮೂಲತಃ ವೃತ್ತಿಯಲ್ಲಿ ಹೈಸ್ಕೂಲ್ ಟೀಚರು ಇದ್ರು. ರಾಮದುರ್ಗ ತಾಲೂಕು ಹಿರೇಕೊಪ್ಪನ ಹೈಸ್ಕೂಲ್ ಟೀಚರ್ ಸರ್. ಬಟ್ ಅಲ್ಲಿ ಇದ್ರೂ ಕೂಡ ನನಗೆ ಈ ವ್ಯವಸಾಯ ಮೇಲೆ ಸ್ವಲ್ಪ ಆಸಕ್ತಿ ಹೆಚ್ಚಿರೋದ್ರಿಂದ ಸ್ಕೂಲ್ ಬಿಟ್ಟ ನಂತರ ಶನಿವಾರ ಮತ್ತು ರವಿವಾರ ಪೂರ್ತಿ ಹೊಲದಲ್ಲಿ ನಾನು ಕೆಲಸ ಕಾರ್ಯಗಳನ್ನ ಮುಗಿಸಿ ಒಂದು ಏನೋ ಹೊಸ ಬೆಳೆಯನ್ನು ಮಾಡಬೇಕು. ಮತ್ತು ಎಷ್ಟೋ ಜನ ರೈತರಿಗೆ ಗೊತ್ತಲ್ಲ, ಈ ಹೊಸ ಬೆಳೆಗಳನ್ನ ಪರಿಚಯ ಮಾಡಬೇಕು. ಇಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಬೆಳೆಯನ್ನು ತೆಗೆದುಹಾಕಿ ವಾಣಿಜ್ಯ ಬೆಳೆಗಳನ್ನ ಇಂಪ್ರೂವ್ ಮಾಡಿರಿ. ವಾಣಿಜ್ಯ ಬೆಳೆ ಅಂದರೆ ನಿಮ್ಮ ಭಾಳ ಬಂಗಾರ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಇದು ಯಾವ ಬೆಳೆ ಬೆಳೆದಿದೆ ಸರ್? ಈಗ ಇದು ಕ್ಯಾಬೇಜ್ ಅಂತ ಹೇಳಿ ಸರ. ಇದು ಬಾಜಿ ಕಾಯಿಪಲ್ಲೆ ಮತ್ತು ಇದಕ್ಕೆ ಯಾವುದು ಗೋಬಿ. ಈಗ ಅದ್ರ ರೇಟು ಬೆಳಗಾವದಲ್ಲಿ 130 10 kg ಸರ. 10 kg ಅಂದರೆ ಕೆಜಿಗೆ 13-14 ರೂಪಾಯಿ ಸರ್ ಬೆಳಗಾವದಲ್ಲಿ. ಬಟ್ ನಾವೇನು ಮಾಡ್ತೇವೆ, ಇಲ್ಲಿ ಇರ್ತಕ್ಕಂಥ ಜಗೇಶ್ ಅಂತೇಳಿ ತಿಗಡಿಯವ್ರು ಸರ್, ನಮ್ಮ ಫ್ರೆಂಡು. ಇವರು ಇದನ್ನ ಕೊಯ್ಬಿದು ವ್ಯಾಪಾರ ಮಾಡ್ತಾರೆ ಸರ್. ಅವರು ಇಲ್ಲಿ ರೈತರಿಂದ ಏನು ಮಾಡ್ತಾರೆ, ಕೊಯ್ಬಿದನ್ನ ಖರೀದಿ ಮಾಡಿ ಬೆಳಗಾಮು, ಬಾಂಬೆ, ಸೂರತ್, ಹೈದರಾಬಾದ್ ತಮ್ಗೆ ಎಲ್ಲಿ ಬೇಕೋ ಇಲ್ಲಿ ಇವರು ತಮ್ಮ ಸ್ವಂತ ವೆಹಿಕಲ್ ಕಳಿಸಿ ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್. ಬಟ್ ನನಗೇನು, ನಾನು ಟೀಚರ್ ಇರೋದ್ರಿಂದ ನಂಗೆ ಇದನ್ನ ಪ್ರತಿ ದಿವಸ ಕಟ್ ಮಾಡಿ ಚೀಲ ತುಂಬಿ ಓದ್ ಮಾಲಿಕ್ಕೆ ಸಾಧ್ಯ ಆಗೋಲ್ಲ. ಹಿಂಗಾಗಿ ನಮ್ಮ ಫ್ರೆಂಡ್ ಹೇಳಿ ಸರ್, ಹಿಂಗಿದೆ ಅಂತೇಳಿ. ಇಲ್ಲ ಸರ್, ನೀವು ಕಾಳಜಿ ಮಾಡ್ಬೇಡಿ, ನಾ ಬರ್ತೇನೆ ಅಂತೇಳಿ ಬಂದು ತಮ್ಮ ರೈತರನ್ನ ಒಂದು 5-6 ಜನ ಕರ್ಕೊಂಡ್ಬಂದು ಈ ರೀತಿ ಎಲ್ಲ 20-22 kg ಪ್ಲಾಸ್ಟಿಕ್ ಬ್ಯಾಗನ್ನ ಮಾಡಿಕೊಂಡು ತಮ್ಮ ಸ್ವಂತ ವೆಹಿಕಲಲ್ಲಿ ತಮ್ಗೆ ಎಲ್ಲೆಲ್ಲಿ ವ್ಯಾಪಾರದಲ್ಲಿ ಕಳಿಸ್ಕೊಡ್ತಾರೆ ಸರ್. ಅವರು ಈ ರೀತಿ ಕಳಿಸ್ಕೊಡ್ತಾರೆ. ಈ ತರ ಪ್ಯಾಕ್ ಮಾಡಿ ಇದು 10 kg ಆಗ್ಬೋದಾ ಸರ್? ಇಲ್ಲ ಸರ್, 20-25 kg ಬರುತ್ತೆ ಸರ್. ಅದು ಒಂದು ಬ್ಯಾಗಲ್ಲಿ 20 kg ಬರ್ತದೆ. ಇದು ನಾನು ಹೋದ್ ಮಾರಕ್ಕೆ ನಂಗೆ ಸ್ವಲ್ಪ ಖರ್ಚು ಬರ್ತದೆ ಸರ್. ಅದು ಚೀಲ ನಾನೇ ರೈತರ ತಂದು ಕಡಿಬೇಕು, ಕಟಾವು ಮಾಡ್ಕೋಬೇಕು, ಚೀಲ ತುಂಬಬೇಕು, ಹೊಲಿಬೇಕು, ಗಾಡಿ ಲೋಡ್ ಮಾಡಬೇಕು. ನಂತರ ಬೆಳಗಾವಿ ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲಿ ಅವ್ರು ಕಮಿಷನ್ ಕೊಡಬೇಕು, ದಲಾಲಿ ಕೊಡಬೇಕು. ಮುಂದೆ ಅಲ್ಲಿ ರೇಟ್ ಏನು ಅವ್ರು ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಾರೆ ಇವ್ರಿಗೆ ಎಷ್ಟೇ ಆಗಲಿ, ಇವ್ರು ಏನಾದ್ರು ಲಾಭ ಇಟ್ಕೊಂಡು ವ್ಯವಹಾರ ಮಾಡ್ತಾರಲ್ಲ, ಎಷ್ಟು ಫಿಕ್ಸ್ ಅಂತ ಗೊತ್ತಾಗ್ಬಿಡ್ತೈತಿ. ನಮಗೆ ಅವ್ರು ಮಾರ್ಕೆಟ್ ಬಿಡ್ಲಿ ಈ ರೇಟ್ ಸಿಗುತ್ತೆ ನಮಗೆ. ಹೌದು ಸರ್, ಹೌದು ಅನ್ನೋದು ನಿಮಗೆ ಒಂದು ಟಾರ್ಗೆಟ್ ಸಿಗುತ್ತೆ. ಈ ಗಾಡಿ ಲೋಡ್ ಅನ್ಲೋಡ್ ಮಾಡಿಬಿಡ್ತೀವಿ ಸರ್ ನಾವು. ತೂಕದಲ್ಲಿ ಎಲ್ಲ ಗಾಡಿಗಳಲ್ಲಿ ಹೇರ್ತೇವೆ, ಹೇರಿ ಗಾಡಿ ತೂಕ ಅನ್ಲೋಡ್ ವೇಟು ಅನ್ಲೋಡ್ ಮಾಡ್ರೆ ಗಾಡಿ ಎಷ್ಟು ಗಾಡಿ ಅದ್ರ ಟೋಟಲ್ ಲೋಡ್ದಲ್ಲಿ ಗಾಡಿ ವೇಟಿ ತೆಗೆದ್ರೆ ನನ್ನ ಮಾಲ್ ಎಷ್ಟಿಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಮಗೆ ದುಡ್ಡು ಕೊಡ್ತಾರೆ ಸರ್ ಅವರು. ನಮಗೆ ಮಾನಸಿಕ ಟೆನ್ಷನ್ ಇಲ್ಲ. ಇದು 1 ಎಕರೆ ಇದೆ ಸರ್ ಪೂರ್ತಿ. ಇದು 1 ಎಕರೆ ಇದೆ ಸರ್. ಎಷ್ಟು ಬೆಳೆ ಬರ್ಬೋದು ಸರ್ 1 ಎಕರೆದಲ್ಲಿ? ಎಷ್ಟು ಬರ್ತದೆ? ಒಂದು 10-12 ಟನ್ ಬರ್ಬೋದು ಸರ್. 10-12 ಟನ್ ಬರುತ್ತೆ. ಬರ್ಬೋದು ಸರ್. ಹೌದು. ಅಂದ್ರೆ ಎಷ್ಟು ದಿವಸಕ್ಕೆ ಬರುತ್ತೆ ಬೆಳೆ ಸರ್ ಇದು? 2 ತಿಂಗಳು ಸರ್. 2 ತಿಂಗಳು. ಹೌದು ಸರ್. ಒಂದು ಗಿಡದಲ್ಲಿ ಒಂದೇ ಕೋಬಿ ಜಾಗದ? ಒಂದಕ್ಕೆ ಒಂದೇ ಸರ್. ಈ ರೀತಿ ಒಂದೇ ಆಗುತ್ತೆ ಸರ್ ಕೊಯ್ಬಿದ್ದು. ಒಂದಕ್ಕೆ ಒಂದೇ ಆಗುತ್ತೆ. ಒಂದಕ್ಕೆ ಒಂದೇ ಆಗುತ್ತೆ ಸರ್. 1 ಎಕರೆದಲ್ಲಿ ಒಂದು ಎಷ್ಟು ಟನ್ ಅಂದ್ರೆ ಸರ್? 10-12 ಟನ್ ಬರುತ್ತೆ ಸರ್. 1 ಎಕರೆ 10-12 ಟನ್ ಬರುತ್ತೆ. ಒಂದು ಮಿನಿಮಮ್ 1 kg ಬರುತ್ತೆ ಸರ್. ಒಂದು ಗಡ್ಡಿ 1 kg ಮಟ್ಟ ಬರುತ್ತೆ. ಈ ಉಳ್ಳಾಗಡ್ಡಿ ರೇಟ್ ಹೆಚ್ಚಾಗಿರೋದಲ್ಲ, ಅದಕ್ಕೆ ಇದರ ರೇಟ್ ಹೆಚ್ಚಾಗ್ತಾ ಇದೆ. ಉಳ್ಳಾಗಡ್ಡಿ ಕಮ್ಮಿ ಯೂಸ್ ಮಾಡಿ ಇದನ್ನ ಯೂಸ್ ಮಾಡ್ತಾರೆ. ಆಲೂಗಡ್ಡೆ ರೇಟು ಅಲ್ಲಿ ಜಾಸ್ತಿ ಆದ್ರೆ ಇದು ರೇಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕ್ಯಾಬೇಜು, ನಂತರ ಹೋಟೆಲ್ದಲ್ಲಿ ಬಾಜಿ, ಅಲ್ಲಿ ಆ ತುಟ್ಟಿ ಹಾಕಿ ಉಳ್ಳಾಗಡ್ಡಿ ತೆಗೆದು ಕೊಡೋಳಿಗೆ ಆಗುದಿಲ್ಲ. ಈ ಮೊದಲೇ ಮುಂಗಾರು ಕೈ ಕೊಟ್ಟದ್ರಿಂದ ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಈಗ ಇದ್ರ ಪ್ರಾಡಕ್ಟ್ ಹೆಚ್ಚಾಗ್ತಾ ಇದೆ. ಇದ್ರ ಸ್ವಲ್ಪ ಬೆಲೆ ಬರ್ತದೆ ಜಾಸ್ತಿ. ಸಿಟಿಯಲ್ಲಿ ಏನಾಗಿದ್ರೆ ಎಲ್ಲ ಮಕ್ಕಳು ಜಂಕ್ ಫುಡ್ ತಿಂತಾರಲ್ಲ, ಈ ಗೋಬಿ ಇಷ್ಟಪಡ್ತಾರೆ. ಆ ಗೋಬಿ ಮೇನ್ ಪ್ರಾಡಕ್ಟ್ ಈ ಕ್ಯಾಬೇಜ್. 1 ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್ ಇದು ಬೆಳೆಯೋಕೆ? ಒಂದು ಮಿನಿಮಮ್ 40,000 ನೆಕ್ಕೆ ಬರುತ್ತೆ ಸರ್ 1 ಎಕರೆ. ಹುಣ್ರಿ ತರುವ ಆತು, ಈ ಥರ ಆಳು, ಆಮೇಲೆ ಗೊಬ್ಬರ ಸರ್. ಗೊಬ್ಬರ ಬಾಳ್ಬೇಕು ಸರ್. ಅದಕ್ಕೆ ಒಂದು 10 ಚೀಲ ನೆಕ್ಕೆ ಗೊಬ್ಬರ ಬೇಕು, 10-12 ಚೀಲ ಗೊಬ್ಬರ ಬೇಕು. ಪ್ರತಿಯೊಂದು ಗೊಬ್ಬರ ರೇಟ್ ಇಲ್ಲ ಅಂದ್ರೆ ಒಂದು 15-14 ರೂಪಾಯಿ ಸರ್ ಪ್ರತಿ DAP ಆಗಲಿ, ಹಿಂಗಾಗಿ ಸಲ್ಫೇಟ್ ಆಗಲಿ. 10-15 ಚೀಲ ನಾವು ಗೊಬ್ಬರ ಹಾಕಿದ್ರೆ
ಮಿನಿಮಮ್ 18ರಿಂದ 20 ಸಾವಿರ ಆಗುತ್ತೆ. ಪ್ಲಸ್ ತರು ಕೂಡ ಒಂದು 10-15 ಸಾವಿರ ತರು ಆಗುತ್ತೆ. ನಂತರ ಕಳೆ, ಹಾಂ ರೀ, ಇದು ಕಳೆ ತೆಗಿಲಿಕ್ಕೆ ಒಂದು 5-6 ಸಾವಿರ ಆಗುತ್ತೆ. ಒಂದು 45 ಸಾವಿರ ಬರುತ್ತೆ ಸರ್ ಖರ್ಚು ಬರುತ್ತೆ. ಒಂದು 1,20,000 30 ಸಾವಿರ ಲಾಭ ಆದರೆ ಬರುತ್ತೆ ಎಲ್ಲ ಕೂಡಿ. ವರ್ಷದಲ್ಲಿ ಎಷ್ಟು ಸರ್ ಬೆಳೆ ಬರ್ಬೋದು ಸರ್ ಇದು? ಇದು ವರ್ಷದಲ್ಲಿ ಸರ್ 3-4 ಬೆಳೆ ಬರುತ್ತೆ ಸರ್. ವರ್ಷದಲ್ಲಿ 4 ಬೆಳೆ? 2 ತಿಂಗಳು ಬೆಳೆ ಸರ್. ಸತತವಾಗಿ ಆಗ್ಬೋದಾ ಇದು? ಸತತ ಮಳೆ ಒಂದು ತಪ್ಪಿಸ್ ಸರ್. ಈಗ ನಾವು ಕೊಬ್ಬಿಸ್ ತೆಗೆದ್ರೆ ನಂತರ ಒಂದು ಬೇರೆ ಪೀಕ್ ಮಾಡೋದು, ಬೇರೆ ಬೆಳೆಯನ್ನ ಮಾಡಿ ಮತ್ತೆ ಮುಂದಿನ ಬೆಳೆನ ಇನ್ನು ಕೊಬ್ಬಿ ಮಾಡ್ಬೋದು ಸರ್. ಯಾವ ಇದು ಹಾಕಿದ ನಂತರ ಯಾವ್ಯಾವ ಬೆಳೆ ಹಾಕ್ಬೋದ್ರಿ? ಇದು ಹಾಕಿದ ನಂತರ ನಾವು ಕೊತ್ತಂಬರಿ ಹಾಕ್ತೀವಿ ಸರ್. ಕೊತ್ತಂಬರಿ, ಮೆತ್ತೆ ಈ ಬೆಳೆನ ಮಾಡ್ತೇವೆ. ತರಕಾರಿ ಮಾಡ್ತೇವೆ. ತರಕಾರಿ ಮಾಡಿದ್ರೆ ಸ್ವಲ್ಪ ಕೈಯಲ್ಲಿ ದುಡ್ಡು ಆಡುತ್ತೆ. ಅದಕ್ಕಾಗಿ ಸ್ವಲ್ಪ ರೇಟ್ ಹೆಚ್ಚಲ್ಲೇ ಕಡಿಮೆ. ನಮ್ಮ ಇಲ್ಲೇ ಬೆಳಗಾವ್ ಒಂದು 27 ಕಿಲೋಮೀಟರ್ ಇದೆ. ಹಿಂಗಾಗಿ ವೆಹಿಕಲ್ ಇಲ್ಲೇ ಹೊಲಕ್ಕೆ ಬರ್ತಾವೆ, ತೊಂದರೆ ಇಲ್ಲ. ಅವರೇ ಬಂದು ಅವರೇ ಕಾಯಿಪಲ್ಲೆ ಹೋಯ್ತಾರಲ್ಲ, ಅಲ್ಲಿ ನಾವು ಫೋನ್ ಕೇಳ್ಬಿಡ್ತೇವೆ ಏನಾಯ್ತು ರೇಟ್ ಕೇಳ್ತೇವೆ. ಅಲ್ಲಿ ವ್ಯಾಪಾರಸ್ಥನ ಕೇಳ್ಕೊಂಡು ಅವರು ವಾರಕ್ಕೊಮ್ಮೆ ಅಮೌಂಟ್ ಹಾಕ್ತಾರೆ ನಮ್ಮ ಅಕೌಂಟಿಗೆ. ಏನು ಕಾಯಿಪಲ್ಲೆ ಮೇಲೆ ಹೆಚ್ಚು ಎಲ್ಲ ವಿಶೇಷ ಕಾಯಿಪಲ್ಲೆನೇ ಮಾಡ್ತೇವೆ. ಇಲ್ಲಿ ಮೇಲೆ ಬೆಳ್ಳುಳ್ಳಿ ಇದೆ, ಇದಿದೆ. ನಂತರ ತಳಗೆ ಇಲ್ಲಿ ಗಜರಿ ಹಾಕಿದ್ದೇವೆ, ಕ್ಯಾರೆಟ್, ಅದೊಂದು ಎಕರೆ ಕ್ಯಾರೆಟ್ ಇದೆ. ಈ ರೀತಿ ಹೆಚ್ಚಾಗಿ ವಾಣಿಜ್ಯ ಬೆಳೆಗೆ ಹೆಚ್ಚು ಆಸಕ್ತಿ ಕೊಡ್ತಾ ಇದೆ. ಏನಾಗ್ತದೆ ಸರ್, ಈಗೆಲ್ಲ ಈಗ ಸೋಯಾಬೀನು, ಶೇಂಗಾ ಈಗ ಖರ್ಚು ಭಾಳ ಬರ್ತಾ ಇದೆ. ಹೀಗಾಗಿ ವಾಣಿಜ್ಯ ಬೆಳೆ ಕಡೆ ಮುಖ ಮಾಡ್ತಾ ಇದ್ದೇವೆ ಈಗೀಗ. ಹಾಂ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ಜಗದೀಶ್ ಅಂತ ಸರ್. ಜಗದೀಶ್ ಅಂತ ಹೇಳ್ಬಿಟ್ರಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್ ಈ ಕೆಲಸ ನೀವು? ನಾವಿಂದು 4-5 ವರ್ಷ ಆಯ್ತು ಸರ್. 4-5 ವರ್ಷ ಮಾಡ್ತಿದ್ದೀರಿ. ಸುತ್ತಮುತ್ತ ಊರಲ್ಲಿ ಎಲ್ಲ ಹಳ್ಳಿಗಳು ಹೋಗ್ತೀರಿ? ಎಲ್ಲ ಹಳ್ಳಿಗಳು ಹೋಗ್ತೀವಿ ಸರ್. ಹಾಂ ರೀ. ಎಷ್ಟು ಹೊಲದ ಕಡೆ ತಗೋತೀರಿ? 10 ಟನ್ ಮಟ ಅದು ತಗೋತ ಸರ್. ಎಷ್ಟಾದ್ರೂ ತಗೋತೀರಿ? ಎಷ್ಟಾದ್ರೂ ತಗೋತಾರೆ. ಯಾರು ಬೇರೆ ರೈತರು ಸಂಪರ್ಕಿಸಬಹುದು, ನಿಮಗೆ ಸಂಪರ್ಕ ಮಾಡ್ಬೋದು ಸರ್. ಅವ್ರ ಕಡೆನೂ ತಗೋತೀರಿ ನೀವು? ತಗೋತಾರೆ ಸರ್. ಕಂಟಿನ್ಯೂ ಸರ್. ಈಗ ಬೇರೆ ಹೊಸಬರು ನಾವು ಗೊತ್ತಿರಂಗಿಲ್ಲ, ಬೇರೆ ಯಾರಿಗೂ ಎಲ್ಲೋ ಮಾಡ್ತಿರ್ತಾರ, ಅವ್ರು ಅಂದ್ರೆ ನಿಮ್ಗೆ ಸಂಪರ್ಕ ಮಾಡ್ಬೋದಾ? ಮಾಡ್ತಾರಲ್ಲ ಸರ್. ಮಾಡ್ಬೋದಾ? ನಿಮ್ಗೆ ನಂಬರ್ ಹಾಕಿದ್ರೆ ನೀವು ಅವ್ರಿಗೆ ಪರಿಚಯ ಮಾಡ್ಕೊಂಡು ನೀವು ಅವ್ರ ಕಡೆ ಖರೀದಿ ಮಾಡ್ತೀರಿ? ಖರೀದಿ ಮಾಡ್ತಾರೆ ಸರ್. ಅವ್ರಿಗೂ ಅನುಕೂಲ ಆಗ್ಲಿ, ನಿಮಗೂ ನಿಮ್ಗೂ ಒಂದು ಬಿಸ್ನೆಸ್ ಬೆಳಿತೈತಿ. ಹೌದು ಸರ್. ನಮ್ದ ಏನಾಗ್ತೈತ್ರಿ, ಅಲ್ಲಿ ಮಾರ್ಕೆಟ್ ರೇಟ್ ಇರ್ತೈತಲ್ಲ ಸರ್, ಈಗ 150 ಮಾರ್ತಂತ ತಿಳ್ಕೊ ಸರ್, 3-4 ರೂಪಾಯಿ ಖರ್ಚು ಇರ್ತೈತಿ ಸರ್. ಅದಕ್ಕೆ ರಿಜನೇಬಲ್ ರೇಟ್ ನೋಡ್ರಿ, ಮಾರ್ಕೆಟ್ ನಾಗ ಏನ್ ರೇಟ್ ಇರ್ತದೆ ಆ ರೇಟ್ ನೋಡ್ಕೆ ಸಾಕು. ಅವ್ರಿಗೆ ಅನುಕೂಲ ಆದ್ರೆ ಕೊಡ್ಬೋದು, ಇಲ್ಲಂದ್ರೆ ಇಲ್ಲ. ಇಲ್ಲ ಹೊಂದಾಣಿಕೆ ಅವರು ಉಳಿಬೇಕು ಸರ್, ನಾವು ಉಳಿಬೇಕು. ಹಾ ರೀ. ಮತ್ತೆ ಅವ್ರಿಗೂ ತ್ರಾಸ ತಪ್ತೈತಿ. ಅವ್ರು ತಗೊಂಡೋಗಿ ಕಟಾವ್ ಮಾಡಿ ಮಾರ್ಕೆಟ್ ಕೊಡೋದಕ್ಕಿಂತ ನೀವು ಆ ರೇಟ್ಲೆ ಪಟ್ಟಿ ಕೊಟ್ಬಿಟ್ಟು ಸಾಕು ಸರ್. ಇಲ್ಲೇ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತೀರಿ, ಅಲ್ಲಿ ಜಾಗದಾಗ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತೀರಿ. ಇದು ಕಟಾವ್ ನೀವು ಮಾಡ್ತೀರಿ? ಮಾಡ್ತೀವಿ ಸರ್. ಕಟಾವ್ ನೀವು ಮಾಡ್ಕೊಂಡು ತಗೊಳ್ತೀರಿ? ಬ್ರಿಡ್ಜ್ ಕಟಾವ್ ಮಾಡಿಕ್ಯಾರ ಅವ್ರಿಗೆ ಪೇಮೆಂಟ್ ಕೊಟ್ಬಿಡ್ತೀವಿ ಸರ್. ನೀವೇ ಕಟಾವ್ ಮಾಡ್ಕೊಳ್ತೀರಿ? ನಮ್ಗೆ ಎಲ್ಲ ಖರ್ಚು ಸರ್. ಅದೇ ಹೇಳಿ, 3-4 ರೂಪಾಯಿ. ಇಲ್ಲ ಹಂಗಿಲ್ರಿ, ಕಟಾವ್ ನೀವೇ ಮಾಡ್ಕೊಂಡು ಹೋಗ್ತೀರಿ? ನಾವೇ ಕಟಾವ್ ಮಾಡ್ತೀವಿ. ಅವ್ರಿಗೆ ರೈತರಿಗೆ ಕಟಾವ್ ಮಾಡ್ತೀವಿ, ಅವ್ರು ಬೆಳೆದು ಕೊಡೋದು ಸಾಕ್ರಿ? ಸಾಕು ಸರ್. ನೀವು ಎಲ್ಲೆಲ್ಲ ಸಪ್ಲೈ ಮಾಡ್ತೀರಿ ಸರ್? ಯಾವ ಊರಿಗೆ? ಬೆಳಗಾವ, ಹುಬ್ಳಿ, ಹಾಂ ರೀ, ಇಲ್ಲಿ ಬೈಲೊಂಗಲ್, ಕೊಲ್ಲಾಪುರ ರೀ. ಇಲ್ಲಿ ದೊಡ್ಡ ಗಾಡಿ ಇತ್ತಂದ್ರೆ ಹೈದ್ರಾಬಾದ್ ರೀ, ಮುಂಬೈ, ಹಿಂಗೆ ಸಪ್ಲೈ ಮಾಡ್ತೀವಿ. ಎಲ್ಲಿ ಮಾಲ್ ಎಲ್ಲಿ ಯಾವ ಮಾರ್ಕೆಟಿಗೆ ನಡೀತೈತಿ ನಮ್ಗೆ ಗೊತ್ತಾಗ್ತದೆ ಸರ್. ಅದು ಅದ್ರ ಮೇಲೆ ನಾವು ಮಾರ್ಕೆಟಿಗೆ ಕಳಿಸ್ತೀವಿ ಸರ್. ಕಳಿಸ್ತೀರಿ? ಹಾಂ ಸರ್. ಈಗ ಸದ್ಯಕ್ಕೆ ಮಾರ್ಕೆಟ್ ಹೇಗಿದೆ ರೀ? ಈಗ ಚಲೋ ಇದೆ ಸರ್. ಈಗ ಚೆನ್ನಾಗಿದೆ ರೀ. ಹಾಂ. ಮತ್ತೆ ಏನೇನು ಯಾವ್ಯಾವ ಎಕ್ಸ್ಪೋರ್ಟ್ ಮಾಡ್ತೀರಿ ನೀವು? ಯಾವ? ನಾವು ಕಲ್ಲಂಗಡಿ ಒಂದು ಮಾಡ್ತೀವಿ ಸರ್. ಕಲ್ಲಂಗಡಿ ಒಂದು ಮಾಡ್ತೀವಿ. ಕಲ್ಲಂಗಡಿ, ಕೊತ್ತಂಬರಿ. ಹಾಂ ರೀ. ಮತ್ತೆ ಇಷ್ಟೇ ಸರ್. ಇವತ್ತು ಟೈಮ್ ಹೋಗುತ್ತೆ ಸರ್. ಇಲ್ಲಿ ಕೆಲವೊಂದು ಫಾರಂ ಬೆಳೆಗಳು ತಗೋತೀರಿ ಸರ್? ಅದು ಇದ್ರಾಗ ನರ್ಸರಿಗೆ ಮಾಡ್ತಾರಲ್ಲ, ಇದು ಕೊತ್ತಂಬರಿ ಆಗ್ತಾರಲ್ಲ? ನರ್ಸರಿ ಇಲ್ಲ, ಹೊಲದಲ್ಲೇ ಮಾಡಿ ಹೊಲದಾಗಲೇ ತಗೊಂಡಿರ್ತಾರೆ. ಲೋಡಿಂಗ್ ಏನೋ ಸರ್ ನಮ್ದು ನರ್ಸರಿ ಗಿರ್ಸರಿ ಹಿಂಗಿದು ಏನು ಇಲ್ಲ. ಕೆಲವೊಬ್ರು ಕೊತ್ತಂಬರಿ ನರ್ಸರಿಯಲ್ಲಿ ಬೆಳಿತಾರಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ನೀವು ಹೊಲದಲ್ಲಿ ಬೆಳಿತಾರದೇ ತಗೊಳ್ತೀರಿ ಸರ್? ಯಾರ ಕ್ಯಾಬೇಜ್ ಬೆಳೆ ರೈತರದು ಇದ್ರಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ರಿ. ಅವ್ರ ಕಾಂಟ್ಯಾಕ್ಟ್ ಮಾಡಂದ್ರೆ ನಾವು ಏನು ರಿನಿಜೇಬಲ್ ಏನು ರೇಟ್ ಐತ್ರಲ್ಲ ಅದನ್ನ ತಗೋತವ್ರ. ಅಲ್ಲೇ ಹೋಗಿ ತಗೊಂಡ್ ಕಟಾವ್ ನಮ್ದು ಖರ್ಚೆಲ್ಲ ನಮ್ದು. ಅವ್ರ ಏನ್ ರೇಟ್ ಮಾತಾಡಿರ್ತಾರಲ್ಲ ಆ ರೇಟ್ಲೆ ಪಟ್ಟಿ ಕೊಟ್ಟು ಬಿಡ್ತಾವ್ರಿ. ಸೂಟ್ ಇರ್ತೈತ್ರಿ. ಯಾವ್ಯಾವ ಬೆಳಿ ತಗೋತೀರಿ ಸರ್ ನೀವು? ನಾವು ಕ್ಯಾಬೇಜ್, ಕಲ್ಲಂಗಡಿ ಇವೆರಡು ಇರುತ್ತವ್ರಿ. ಯಾರ ರೈತರು ಸಂಪರ್ಕಿಸಬಹುದು? ಕಲ್ಲಂಗಡಿ ಮತ್ತೆ ಕ್ಯಾಬೇಜ್ ಹಾಕಿದವರು ಸಂಪರ್ಕಿಸಬಹುದು. ಸರಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.